ತಂಗಿ, ಇದೇನು ಇಂಥ ಆಶ್ಚರ್ಯ ನಡೀತು? ಅದೇನು ಆಶ್ಚರ್ಯ? ಸರ್ವೋಪರಾದ ಪ್ರಾಣ ಭರತನು ಗುರುಪತಿಯೊಡನೆ ಕರೆದೊಳು ಧನುರ್ಧಾರಿಯಾಗಿ ದುರಕ್ಕೆ ಹೋಗುವನಂತೆ. ಹೌದೇ ತಂಗಿ, ಅಕ್ಕಯ್ಯ? ಆದ್ದರಿಂದ ಕಾಂತನನ್ನು ಕರೆದುಕೊಂಡು ಬರೋಣವ ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತೆ ಹೋಗೋಣ ನಡಿ ಅಕ್ಕಯ್ಯ. ಐಶ್ವರ್ಯ ಮಸ್ತು ಬಾರಿ ಉತ್ತರ ಕನ್ನಡಂಗೆ ಕಾಂತ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪೈಣಮಗೋಷ್ಠಿ ಯಾತಕ ಬೇಕು ಗೊತ್ತಲೇ ಸುಂದರ, ನಾನು ನಿನ್ನ ಪ್ರೀತಿಯ ಸತಿಯಳಲ್ಲವೇ? ಬೆಳೆಸಿದರೆ ಓದ ಕಾಲವ ಜಯವಾಗುವುದಲ್ಲ ಸುಂದರಿ. ಜಯವಾಗುವುದಿಲ್ಲವೇ? ಸುಂದರಿ, ಯಾರು ಹೇಳಿದರು ಹಾಗಂತ? ಹಿರಿಯರು ಹೇಳಿದರು ಸುಂದರಿ. ಕಾಂತ, ಅಂತೆ ಹಿರಿಯರ ಮಾತನ್ನೇ ಪಾಲಿಸುವೆಯಾ? ಸುಂದರಿ, ಸತಿಯರ ಮಾತನ್ನು ಪಾಲಿಸುವುದಿಲ್ಲ. ಎಷ್ಟು ಮಾತಕ್ಕೆ ಸಾಗುವುದಿಲ್ಲ ಸುಂದರಿ. ಏನೇನು ಕೇಳು. ಹಿರಿಯರ ಕಣ್ಣಾಗುವುದಿಲ್ಲ. ಭಾರತದ ದುರವೀರ ಕಾಂತ, ಸುಂದರ ಪ್ರೇಮರ ನಲ್ಲ ಸುಂದರ ಅಂತೆ ತಿಳಿಸೋ ಅಹೋ ಕಾಂತ, ಬಿಸಿ ಚಾಚಿಯರಿಗೆ ಒಂದು ಮಾತನಾಡಿಸಿರದೆ ಸಸಿಮುಖಿಯನ್ನು ಮಾತನಾಡಿಸದೆ ಸತಿಯರ ಮಂದೆ ತಿಳಿಸದಂತ ವಿಚಾರ ಧಾವದಿರುವುದು. ಕಾಂತ, ಸತಿಯರಾದ ಹೆಣ್ಣ ಮುಂದೆ ತಿಳಿಸದೆ ಹೋಗುವುದು ಬೇಡ ಕಾಂತ. ತಿಳಿದು ನೋಡು ಮಹಾಗುಣವಂತ. ಕಾಂತ, ಏನೇ ಉಡನಾಟದ ಪ್ರಿಯ ನಾಟಕದ ದೇವನೇ ಸುಂದರ ಏಕಾಶಮೋಪದಿಂದ ಗಮನವನ್ನ ಕೈನ ಬೆಳಗಿರುವ ಐದು ದಾಸರಾದ ಹೌದೇ? ಎಲ್ಲ ಬಹಳ ಹಿಡಿಯ ಸುಂದರ ರಮಣ, ಕಾಂತ, ಇದ್ದ ಮಾತನ್ನು ಹೇಳಿದನಲ್ಲವೇ? ನಮ್ಮ ಮುಂದೆ ತಿಳಿಸದಂತ ವಿಚಾರ ಧಾವಿದಿರುವುದು ಎಂದು ಕೇಳ್ತಿರುವೇನು ಪ್ರಿಯ? ಕಾಂತ, ನಾನು ಕೇಳುತ್ತಿರುವೆನು. ಇದ್ದ ಮಾತನ್ನೇ ಹಾಡುವೇನು? ನಿನ್ನ ಅರ್ಧ ದೇಹಕ್ಕೆ ಭಾಗ್ಯಳಾಗಿರುವೆನಲ್ಲವೇ? ಹೌದೇ ಕಾಂತ? ಕೈ ಹಿಡಿದ ಸಮಗಾದಿನಿ, ಸಮಗಾದಿನಿ.
ಅಹೋ ಪ್ರಿಯ, ತಮ್ಮ ಪಾದ ಪದ್ಮಗಳೇ ನಮಗಾಶ್ರಯ. ಕಾಂತ, ಜೀಮೂತದಂತೆ ಚಕೋರ ಪಕ್ಷಿಯಂತೆ ನಾವಿಬ್ಬರು ಸೇರಿ ತಮ್ಮನ್ನು ಆಶ್ರಯಿಸಿರುವರು. ಕಾಂತ, ನಿಮ್ಮ ಮನಸ್ಸನ್ನು ಕಠಿಣ ಮನಸ್ಸು ಮಾಡಿಕೊಂಡು ಕದನಕ್ಕೆ ಹೋಗುವುದು ಬೇಡ ಪ್ರಿಯ. ಕೇಳನ್ನ ಹಿತ ನುಡಿದ. ಗೋಕುಲ ಇವರು ಅಭಿಮಾನ ಪದಕ್ಕೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಸುಂದರ, ನನ್ನ ಮಂದಿರಕ್ಕೆ ದಾರಿಯನ್ನು ಹಿಡಿದುಕೊಂಡು ಹೋಗಬೇಕೆ? ಹೌದಾ ಸುಂದರಿ? ಏತಕ್ಕಾಗಿದೆ ಅದು? ನಾನು ಯುದ್ಧಕ್ಕೆ ಹೋಗೋಣ ಸುಂದರಿ. ಕಾಂತ, ಇಬ್ಬರ ಸತಿಯರ ಮುಖವನ್ನಾದರೂ ನೋಡು. ಎಷ್ಟು ಮಾತ್ರಕ್ಕೆ ನೋಡುವುದು ಸುಂದರಿ? ಯುದ್ಧದ ಆಸೆಯನ್ನು ಮರೆ ಮಾಡು. ಬಿಟ್ಟು ಬಿಡುವುದಲ್ಲ ಸುಂದರಿ. ಯಾರನ್ನು ಬಿಟ್ಟು ಬಿಡುವುದಿಲ್ಲ. ಕಾಂತ, ಒಂದೇ ಹಠವೇ, ಹೌದಾ ಸುಂದರಿ? ಇದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಸುಂದರಿ. ಇಲ್ಲ, ಎಲ್ಲ ಸುಂದರಿ. ಹೇಳೇನು ಕೇಳು. ಬಾಬಾ ಬಾಬಾ. ಓ ಭಾರತ ದೇಶ ಕುಮಾರ ಸುಂದರ, ಓ ಪಾಂಡವರ ಸುಂದರ,
ಅವನು ಎಂತವನು ಗೊತ್ತೇ? ಅವರೆಂಥವರ ನನ್ಯಾರು ಮಾಡುವವರ ಸುಂದರ ಅವನು ಎಂತವನು ಗೊತ್ತೇ? ನಾನೆಂಥವರ ಸುಂದರ ಹೇಳಬೇಕೆ? ಹೇಳಬೇಕು ಸುಂದರ ಕೊಲೆಗಾರಕನು ಸಿದ್ದಣ್ಣ, ಈ ಉತ್ತರ ಪಾತ್ರ ಮಾಡಿದಂತ ಸುಜಾತೆಗೆ ಈ 200 ರೂಪಾಯಿ ಕಾಡಿಗೆ ಕೊಟ್ಟಿರ್ತಾರೆ. ಕಾಣಿಕೆಯನ್ನು ಕೊಟ್ಟಂತಹ ಕಲಾಭಿಮಾನಿಗಳಿಗೆ ಸುಬ್ಬಣ್ಣ ಅವರು ಅಭಿಮಾನ ಪಾತ್ರಕ್ಕೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಕಾಂತ, ಸಮರಂಗಕ್ಕೆ ಹೋಗಬೇಡವೆಂದು ಹೇಳಿದರೆ ನನ್ನನ್ನು ನಿಮಗೆ ಏತಕ್ಕೆ ಬಂದೆ ಎಂದು ಕೇಳಿದೆಯಾ? ಹೌದು ಸುಂದರಿ, ಪ್ರಿಯಾ, ಏನು ನಿನ್ನ ಅಡ್ಡ ದೇಹಕ್ಕೆ ಬಾಧ್ಯಳಾದ ಕಾರಣ ವಿಷಯವನ್ನು ಹೇಳುವುದಕ್ಕೆ ಬಂದ್ರೇನು? ಅದೇ ಯಾತಕ್ಕೆ ಸುಂದರಿ? ಕಾಂತ, ಕಾಂತ ಆ ದುರ್ಮಾರ್ಗನಾದ ದುರ್ಯೋಧನ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ಇದೇನು ನಿನ್ನ ಆವೇಶ? ಎಲ್ಲರೂ ಚಿಕ್ಕದಿಂದ ರಾಜಕುಮಾರರೇ, ಕಾಂತ, ಯಕ್ಷಬಲವನ್ನು ಮೆರೆಸುವಂತೆಯವ ತನಗೆ ಬರಲಾರವೆಂದು ನಿನಗೆ ಹೇಳಿದವರು ಯಾರು? ಹೌದು ಪ್ರಿಯಾ. ಯೋಚನೆ, ಸುಂದರ, ಅಪಮಾನಿಲ್ಲದೆ ನಾನಕ ಭೂತ ಭವಸತ್ವ ಅಪಮಾನಿವ. ಏಕೆಂದರೆ ಬಳಿಯೇ ನಿನ್ನಿಂದ ಬರಬೇಕು. ಎಲ್ಲರೂ ಸುಂದರಿ, ಸುಂದರ, ಮೂರು ಫಲದಿಂದ ಒಬ್ಬ ಹುಟ್ಟಿದ ಬರತಕ್ಕಲ್ಲ. ಮಾಂಗಲ್ಯವನ್ನು ಹಾರಿದ ನನ್ನ ಮುಂದೆ ನೀಚ ಮಾತುಗಳನ್ನು ವಿಸ್ತರಿಸಬೇಡ. ಏ ಸುಂದರಿ, ಸುಂದರ, ಈ ಜಗತ್ಸಮ ತಲಕಲದ ಮಾದಕ ವಿಕ್ರಮಾಂಗ ತನಗ ಇಂಥ ಯುದ್ಧ ಮಾತುಗಳನ್ನು ಬೇಕಾಗಿದೆ. ಹೌದು ಕಾಂತ. ಏ ಮಗನೇ, ಶ್ರವಣ, ಇದಕ್ಕೆ ಮುಚ್ಚಲ ಮಾತ್ರ ಮನೆಯಲ್ಲಿ ಆಗಿದೆ. ನಿಮ್ಮ ಗಂಡನ ಮಗಳ ಮುಖದಲ್ಲಿ ಸತ್ತ ಫಲವನ್ನು ಮಾಡಿ ಅನಂತ ನಾನು ಹಿಂದೆ ಪದ ಮಾತ ಕೇಳಬಲ್ಲ ಸಖಿ. ಕಮಲರಾಜನವರು 201 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಸುಂದರ, ಏ ಸುಂದರ, ಚೆನ್ನಾಗಿ ಕೇಳು. ಏನಕ್ಕೆ ಸ್ಥಾನವಾಗಿ ಹೇಳು? ಇನಿಯ ಕೇಳು ವಿಷಯ. ನನ್ನ ಪ್ರೀತಿಯ ಸತಿಯ ಏನು ಬಿಡಿ? ನೀತಿಯ ನುಡಿಯ ಧಿಕ್ಕಾರ ಮಾಡುವೆಯ. ಇನಿಯ ಕೇಳು ವಿಷಯ.
ರಾಜ್ಯದ ವಿರಾಟ ಭೂಪನು ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಮದುವೆ ಮಾಡಿಕೊಟ್ಟು 1 ವರ್ಷವೂ ಆಗಿಲ್ಲ ಕಾಂತ. ಇದರಂತೆ ರತಿಗಳ ಮಾತನ್ನು ಮೀರಿ ಹೋಗಿ ಮನ್ಮಥನು ಹರನ ನೇತ್ರಕ್ಕೆ ಸುಟ್ಟು ಭಸ್ಮವಾಗಲಿಲ್ಲವೇನು ಪ್ರಿಯ? ತೋರು ಎನ್ನೋದಯ. ಹೌದು ಪ್ರಿಯಾ. ರಮಣ ಸಮಸ್ತ ದೇವದ ನಿಖರಕ್ಕೆ ದಾನಕ ಸೂತ ನಾಲ್ಕರ ಬಾಧೆಗಳ ತಪ್ಪಿದೆ ಹಿರಿಯಾದವನಿಗೆ ಬಾಧೆಗಳು ಮಾಡಿ ಅವನ್ನ ಮಾಡಿಕೊಡ್ತಿರವನು. ಎಲೆ ಸುಂದರಿ ಹೊಲದ ಎಂದೆಲ್ಲ ಫಲಂಗದೋಡ ಕರ್ಣದೋಡ ಹದಗಳ ಸುಂಟಾದ ಸಮುದಾಯಕ್ಕೆ ಗಂಡ ಬೇರುಂಡ ನನಗೆ ರಮಣ ಸುಂದರ ಅಭದ್ರತನ ಮಾತನ್ನು ಘಾತವನ್ನು ಪಡೆದ ತಂದೆಯಾದ ಹಕ್ಕನ ಹಕ್ಕಾಲಿಯಾದ ಸುಭದ್ರತೆಯನ್ನು ಧರ್ಮದಲ್ಲಿ ಉದ್ಭವಿಸಿದ ಭೂಮಿಯ ಮೇಲಿತ್ತು ಸಾರ್ಥಕತೆಯ ವಾಲೆ ಏನು ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾದ ಹೇಳಿದವನೇ ಇಂತ ಪಂತ ಏಕೆ ಕಾಂತ ಅಲ್ಲ ಬೇಡ
ಅಹೋ ಕಾಂತ ಸುಂದರ, ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ನಿನ್ನ ತಂದೆಯಾದ ವೀರ ಭಾರತನಿರುವನು ಕಾಂತ. ನೀನಿನ್ನು ಚಿಕ್ಕವನಲ್ಲವೇ? ಸುಂದರ, ಚಿಕ್ಕತನದಲ್ಲಿ ರಣರಂಗಕ್ಕೆ ಹೋಗುವುದು ಸರ್ವತ ಬೇಡ ಪ್ರಿಯ. ಮುಗಿಯನು ನಿಮಗೆ ಕೈಯ. ಎಲ್ಲರೂ ನೀನದಾಚಿಯ ಕಾಂತ, ಓನದ ಐತನ ಆದ ಮೂಲ ಮತ್ಪದಾದ ದಾಟಿ ಕಲಸಿನವಲ್ಲ ಆನಂದದ ಹಾರವದನ ಶಬ್ದಗಳನ್ನು ಮೈ ಸುಂದರಿ ದುಷ್ಟದಾದ ಕಬಲವನ್ನು ಎಂದ ಬಿಡಬಲ ಪದ ಶೋಭನಿಲ್ಲ ಬದಲಾಗುತ್ತಿದ್ದರೆ ರಮಣ, ದಿಟ್ಟತನದಿಂದ ದೊಡ್ಡ ಫಲಾದ ರಾಜನಿಗೆ ಅಸ್ತದಾಪುರ ಬಂದ ಮಗಂಡನಿಂದ ಸಂಗತಿತ ಪಾರ್ಥನ ಮಗ ಅಭಿಮನ್ಯನೆಂದು ಎದರೆಯಾದ ಕನ್ನಡಿಯಬೇಕು. ಏನೇ ಉತ್ತರ ಕಾಂತ, ಅಂಜಗಕ್ಕೆ ಉತ್ಕೃಷ್ಟತನಗೂ ಸಯಸ್ಕಾಮಗಳು ಹಾ, ಆರ್ಯ ಈ ಅವರಿಗೆ ಯಾವ ಗೋಬರ್ ಕೈತಿದ್ದಾರೆ ಕಾಂತ, ಪ್ರಿಯ, ಬೇಕಾದ್ರೆ ನೀನು ಹೋಗುವ ಪಯಣಗಳಿಗೆ ನಾನು ಹೋಗುವ ಭೈರವದಷ್ಟು ನಿಮಗೆ ಆಗಬೇಕು ಸುಂದರಿ. ಸುಂದರ, ಸುಂದರಿ ನನಗಲ್ಲದೆ ಮತ್ತೆ ಯಾರಿಗೆ ಬೇಕಾಗಿರುವುದು? ಆದ ಭಾರತದ ಗೋಷ್ಠ ಸತಿಗಳ ಮುಂದೆ ತಿಳಿಸಬಾರದವಲ್ಲವೇ ಕಾಂತೆ? ಸತಿಯಾಳ ಮುಂದೆ ತಿಳಿಸಬಾರದೆಂದು ಹೇಳಿದೀಯಾ? ಹೌದು ಸುಂದರಿ. ಮತ್ತಾರ ಮುಂದೆ ತಿಳಿಸುವಿ? ಯಾರ ಮುಂದೆ ಹಾಗೆ ತಿಳಿಸಬಹುದು? ಪ್ರಿಯ, ಏನು ಕೇಳ? ಎಲ್ಲಿಗೆ ನಿನ್ನಯ ಪಯಣ? ರಮಣ, ಎಲ್ಲಿಗೆ ನಿನ್ನಯ ಪಯಣ? ಚಂದಿರ ಕಾಂತ ಚಂದ್ರನ್ನ ಆಶ್ರಯಿಸಿದ ಚಪಾರಿ ಪಕ್ಷಿಯಂತೆ ನಮ್ಮನ್ನು ಆಶ್ರಯಿಸಿರುವವು ಪ್ರಿಯ. ಅಷ್ಟರೊಳಗೆ ಕೋದಂಡವನ್ನು ಪಿಡಿದು ನೀನು ಹೋಗುವ ಪಯಣವಲ್ಲಿಗೆ ಕಾಂತ ಮಹಾಗುಣವ
ಏನೇ ಮತಗತೆ ಕಾಮನೀಯ ಆದವನು ಬಾಲಿಯೇ ಸುಂದರ ಪದ್ಮ ವ್ಯವಹಾರದಲ್ಲಿ ದುರ್ಭುಜಗಳೆಂಬ ಯಾವತ್ತು ಐದಗಲ ಹೃದಯ ಮಗ ಛಲದ ಬಂದರ ಉದಾಂಗಿತನಾಗಿ ಸುಂದರ ಶ್ರೀಕರ ಮಾತ ಸಿಂಹದಲ್ಲಿ ನನ್ನ ಮನರಂಗಕ್ಕೆ ಮಾಡುವ ಸಮಯದಲ್ಲಿ ಶಂಕರನ ಬಂದ ಹತ್ಯೆ ಕಕ್ಷಿಗಳ ನಾನು ನಿಲ್ಲಬಲ್ಲೆ. ರಮಣ ಸುಂದರ ಸುಂದರ ವೇದದ ಪ್ರಸುಪ್ತ ಗಾದರನ್ನು ಕೈಗೊಂಡು ನಮ್ಮ ಗುರುಬಲ ಮಮತರ ಬಂಧ ಮುಖ್ಯದ ಗೋಪಾಲದಿಂದ ನಮ್ಮಲ್ಲಿ ಎತ್ತು ಹೋಗುವುದು ಜಗದ ಕಾಮನೆ ಗೊಲ್ಲ ಪುಟ್ರಪ್ಪರ ಅಪಹರಣದ ಏನು ಬಂದು ವಾಪಸ್ ಹಾಕಿದ್ದಾಳ ಸುಂದರ ಅರಮನೆಗೆ ಹೋಗೆಂದು ಹೇಳಿದೆಯಲ್ಲ, ಹೌದು ಸುಂದರ ಅರಮನೆಗೆ ಹೋಗಲು ಬಂದಿಲ್ಲ. ಮತ್ತೆ ಯಾವ್ದಪ್ಪ ಬಂದಿರಬಲ್ಲ ಸುಂದರ ನಿನ್ನ ಪ್ರೀತಿಯಿಂದ ಮನ ಒಪ್ಪಿಸಿ ಅರಮನೆಗೆ ಕರೆದುಕೊಂಡು ಹೋಗಲು ಬಂದಿರುವೆನ. ನಾನು ಎಷ್ಟು ಮಾತ್ರಕ್ಕೆ ಬರಬಲ್ಲ ಸುಂದರ ಅಂತ ಅಂತ ಆ ಕೌರವರು ಸಾಮಾನ್ಯದವರಲ್ಲ. ಅವನಿಗೆ ಸುಭದ್ರ ದೇವಿಯ ಗರ್ಭದಲ್ಲಿ ಧರಿಸಿದ ನಾನು ಸುಂದರ ಛತ್ರ ಬಿಂಬವನ್ನು ಬೇಯಿಸುವುದಕ್ಕೆ ದುಪ್ಪತಿಗಳಿಂದ ಅಸಾಧ್ಯವಾಗದು. ಮಾಡುವುದು ಸುಂದರ ಅದರಲ್ಲಿ ನೀನಿಂದ ಚಿಕ್ಕವರು, ನಾನು ಚಿಕ್ಕವರನ್ನಿಂದಾಗವರೇ. ನಾನು ಚಿಕ್ಕವನೆಲ್ಲ ಚಿಂತನೆಯಿಲ್ಲ ನನ್ನ ಫಲದಲ್ಲಿ ಸುಂದರ ಅಂತ ಅಂದ ಹೇಳುವನಿ ಕೇಳು. ಏನು ಚೆನ್ನಾಗಿ
ಪ್ರಿಯಾ ಏ ಪ್ರಿಯರೇ ಕಾಮಿನಿ ಮಣಿಯರವರ ಮಮಸಾರವನ್ನು ತೊರೆದು ಶರಸಂಕುಲ ಪ್ರವೀಣರಾಗಿ ಒಮ್ಮಿಂದೊಮ್ಮೆ ಹೇಳಿದ ಕೇಳಿದ ಹೋದರೆ ನಮ್ಮ ಗತಿಯೇನು ಕಾಂತ ಗುಣ ಅಂತ ಏನೇ ಪದ್ಮತನ ಹೋತನೆ ಸುಂದರ ಅವತ್ರ ಅಂಗುತ ನಾಗಮಕ್ಕದ ದೋಣ ಬೇಡ ಕಂಕಣ ಮಮತನ ಸಮೂಹಂಬ ಯಾಗವಂದ ಸುಂದರ ಸುಂದರ ರಂಗಕ್ಕ ಹೋಗುವ ಸಮಯದಲ್ಲಿ ಶಂಕರನ ಬಂದ ಹತ್ತು ಕಟ್ಟದಲ್ಲಿ ನಾನು ನಿಲ್ಲಬಲ್ಲೆ ಎಲ್ಲ ಸುಂದರ ಸುಂದರ ಮಂಕುತನದಿಂದ ಕಮಲವನ ಭಿಂಡವನ್ನ ಬರೆದು ಸ್ವಾಮಿ ಪದಪದಕರಾದ ಭೋಜನಿಗೆ ಎಂಭಾಜಕರಾದ ಕಮಲವನ ಕದನ ಪಂಪದ ಪ್ರಿಯಾ ಇವತ್ತು ಹಬ್ಬವರಾಗೆ ಆರ್ಥಕವೇನು ಮಾಡಿ ಏನು ಊಟದ ಸುಂದರ ಸುಂದರ ಅಲ್ಲ ಹೃದಯೇಶ್ವರ ಅದೇ ಸರಿ ನೀನು ನನ್ನ ಪ್ರೀತಿ ಪತಿಯಲ್ಲವೇ ಬೇಡದವರು ಯಾರು ಸುಂದರಿ ಅಲ್ಲವೇ ಹೌದು ಸುಂದರಿ ನಿನಗಾಗಿ ನನ್ನ ಅರಮನೆಯನ್ನು ಬಿಟ್ಟು ಓಡಿ ಬಂದು ನಿನ್ನ ಲಗ್ನ ಆಗಿರುವೆನು ಯಾತಕ ಸುಂದರಿ ನಿನ್ನ ಮೇಲೆ ಇಷ್ಟ ಇರುವುದಕ್ಕಾಗಿ ನಿನಗೆ ನನ್ನ ಮೇಲೆ ಬಿಡ್ತಪ್ಪ ನಾನು ಸುಂದರಿ ಮಾತನಾಡುತ್ತಿರುವೆಯಲ್ಲ ನಾನು ಮಾತನಾಡುವುದು ಸುಂದರಿ ಎಲ್ಲ ಈಶ್ವರ ಪಾತನ ಸುಂದರ ಪ್ರಿಯತಮನೇ
ಪ್ರಿಯಾ, ನನ್ನ ಮಾತನ್ನು ಇಚ್ಛೆ ಹಿಟ್ಟು ಕೇಳು. ಹರಿದಾಡುವ ವಯಸ್ಸನ್ನು ಎಚ್ಚರದಿಂದ ಬಂಧಿಸಬೇಕು. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರಿತನವನ್ನು ಪಡೆಯಬೇಕು. ಮುಪ್ಪಿನ ಕಾರಣದಲ್ಲಿ ಶಿವಲೋಕ ಸಾಂದ್ರನಾಗಿ ಶಿವೋದ್ಧಾರಾಯಣ ಮಾಡಬೇಕು. ಇದು ಅನುಕೂಲವಾಗುವ ಪದ್ಧತಿ. ತಿಳಿದು ನೋಡು ಕಾಂತ, ಅಮಿತುಕೊಂಡು ಪ್ರತಾಪ. ಸುಂದರ, ವಸಂತ ಕಾಲವೆಂದು ಸತಿಯದ ಪ್ರೀತಿಯ ಕಿರಣದಲ್ಲಿ ವಿಲಾಸಕ್ಕೆ ಮನಸೋದರೆ ಈಗ ಚಕ್ರಿಯ ನಾಟಕಲಿ ಪಾಠದ ಮಗದೈದ ಅಭಿಮನ್ಯನು ಈ ಅಭಿಗ ಮನಪಾದ ಮಗದಾಗ ರಣರಂಗಕ್ಕೆ ಹೋಗುವುದು ಬಿಟ್ಟು ನಿಲ್ಲದಲ್ಲಿಂದ ಈ ಲೋಕದ ಜನರನ್ನು ಚಂದನೆಂದು ಕರೆಯಲಾಗಿದ್ದರೆ ಸುಂದರಿ ಹಳಿದೆಯಲ ಈ ಸುಂದರಿ ನಿನ್ನ ನುಡಿ ಎಲ್ಲದಿ ಕರೆಸಿ ಯಕ್ಕಲಿಗೆ ನಮಗದೆಂದ ಕಡೋಲ ಬಾರ್ಕದ ಬದಲಾಂಗದೆಂ ಗುಣಬಲವನ್ನು ದೇಶ ಶ್ರೇಷ್ಠವಾದ ನೋಟಗಳ ಮೆಚ್ಚ ಬಂದವ ಯಥೋತ್ತರವಾದ ಗದದ ಗಮನವನ್ನು ಮುಖ್ಯನಿಗೆ ಪಾತ್ರ ಸಂಭವನದ ದುರಗಾಳಿ ಸರಿಯಾಗಿಲ್ಲವೆಂದು ತೀರ್ಪಿದನ್ನು ತಗದನು ಪ್ರಿಯಾ, ನೋಡು, ಪ್ರೀತಿಯಿಂದ ಮಾತನಾಡು. ಸುಂದರ, ಅಲ್ಲ ಹೃದಯೇಶ್ವರ, ಆ ಕೌರವರಂದ್ರೆ ನಿನಗೆ ಏತಕ್ಕೆ ಇಷ್ಟೊಂದು ಕೋಪ? ನಮ್ಮ ತಂದೆಗಳ ಹರಿಬರು ಕೈಗುಂಡದ ಕಾಲದಲ್ಲಿ ನಾನೊಂದು ಹಿಟ್ಟಬಲ್ಲವನೇ ಸುಂದರ ಕಾಂತ, ಯುದ್ಧ ಮಾಡುವುದಕ್ಕಾಗಿ ಭೀಮಾರ್ಜುನರಿಲ್ಲವೇ? ಅಲ್ಲ, ಹೇಳಿದನು ಕೇಳು. ಮನರಾಗದ ಬಹುಜನ್ಮದ ಪ್ರಿಯಾ, ಹೂವಾಗಿ ನನಗೆ
ಬೇಡ. ಪ್ರಿಯ, ಹೇಳಿ. ಇಂಥ ವಾಸಂತ ಕಾಲದಲ್ಲಿ ಸಂತೋಷದಿಂದ ನಟಿಕೆ ಕಾಲದ್ರೋಹವಿರುವುದು ಬಿಟ್ಟು ಹಾ. ಕಡಕೋಪದಿಂದ ಕೌರವರು ತಂತ್ರವನ್ನು ತಟ್ಟು ಹೋಗುವನೆಂದು ಹೇಳುವಲ್ಲ. ಹಾ. ಅಲ್ಲ, ನನ್ನ ಹಾಗೆ ನನ್ನ ಚಿಕ್ಕಪ್ಪನನ್ನು ತಿಳಿಯಲಿ ಅನ್ನುವುದು ನ್ಯಾಯವೇ? ಯಾತಕ ನ್ಯಾಯವಲ್ಲ ಸುಂದರಿ? ಪ್ರಿಯ, ಹೇಳು. ಭೇದ ಭಾವವನ್ನು ಕಲ್ಪಿಸುವುದು ನಿಮಗೆ ನ್ಯಾಯವಲ್ಲ. ಕಾಮರೂಪ ಗೋವಿಂದ ಪಾಟಿ ಪ್ರತಾಪ. ಹೇಳಿಯೇ ಸುಂದರಿ? ಅಲ್ಲ ಸುಂದರ, ಓಹೋ, ನಿಮ್ಮ ಬಂದ ಜಾತ ಚಕ್ರಧರನು ಕರ್ಪೂರದ ದಪ್ಪಿಗೆ ಹತ್ತಿಗಳನ್ನು ಕಾಡಿ ನಿಶ್ಚಯ ಮಾಡಿದವನಲ್ಲ. ಅಂಬಾರಡಹೇಡಿಯ ಸುತ್ತಜಮ ನನ್ನ ಮುಂದೆ ಬಂದಿದ. ಸಹಜವಾಗಿ ಹೇಳುವುದಿಲ್ಲ. ಸುಂದರ, ಆಯಾ ಕಾಲನಾದ ರಕ್ತದ ಬಂದ ಒಕ್ಕಲಿಕ್ಕದ ಪಕ್ಷಿ ಭಾಗದನು ರೋಷಾಬದ್ಧನಾಗಿ ಕಾಲ ಮುಂದೆ ಹರಿದು ಇಂಥ ತನ್ನ ವಿಜಯೋಪವನ್ನು ಸಾಧಿಸಲು ಜಾತ ದುಃಖವನ್ನು ಮಾಡಿದವನು. ಲೋಕದಲ್ಲಿ ಹಣಕಾಸು ಮಾಡಿರುವಂತೆಯ ಸುಂದರ, ಓಮಕನೆಂಬ ತಾಮಸ ನನ್ನ ಮತ್ತ ರೂಪವನ್ನು ತಾಳಿಕೊಳ್ಳುವುದನು ಅನುಸೂದನಾದ ಬಾಲಜನ್ನ ಮನೆಯಲ್ಲಿ ನಿಂತುಕೊಳ್ಳುವುದಿಲ್ಲದೆ ಬಾಲ ಚಕ್ರ ಮಟ್ಟಿದಲ್ಲದ ಬಾಮನ ರೂಪದಿಂದ ಬಾಲ ಮೋದರಿಗೆ ಮೂಡಾದ ಮಗ ಬೇರೆ ಇದೇ ಸುಂದರಿ ನಿಮ್ಮ ತನಕನಾದ ತಲಜಾಕ್ಷರ ಬಲಾನ್ನತೆಯನ್ನು ನೆನದಪ್ಪ ಎನ್ನಂತ ಕಡಿಮೆ ಇದನ್ನು ಮುಂದೆ ಬೇಡವೇ ರಾಜೇ ಪ್ರಿಯ, ಸುಂದರ, ಸುಂದರಿಯ ಇಷ್ಟೊಂದು ಕೋಪ ಏತಕ್ಕೆ? ಆ ಕಮಲದ ಮೇಲೆ ಕೋಪ ಬಿಡುವ ಸುಂದರಿಯ ಕೌರವರ ಮೇಲೆ ಕೋಪವಿದ್ದರೆ ನಮ್ಮ ಮೇಲೆ ಏತಕ್ಕೆ ತೀರಿಸಿಕೊಳ್ಳವೆ? ನೀನು ಹಟ್ಟ ಬರಬಲ್ಲ ಸುಂದರಿಯ ಸುಂದರ, ಏ ಸುಂದರಿಯ ನಾನು ಅಡ್ಡ ಬರುವುದು ಏತಕ್ಕಾಗಿ ಎಂದು ನಿಮಗೆ ಗೊತ್ತಿಲ್ಲವೇ? ಅದೇತಕ್ಕಾಗಿ ಸುಂದರಿಯ ನೀನು ಹೋಗಿ ಹಿಂದಿರುಗಿ ಬರದಿದ್ದರೆ ನಮ್ಮ ಗತಿ ಏನು? ಆ ಬ್ರಹ್ಮನ ಪದಗಳಿಗೆ ತಪ್ಪಿಸುವ ಯಾರು ಸಾಧಕನ ಸುಂದರಿಯ ಆ ಬ್ರಹ್ಮನ ಲಿಖಿತವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ಹೋಗಬೇಡವೆಂದು ಹೇಳುವಿನ ಆಗವಾಗಿ ಪಾಠ ಸುಂದರ ಅಂತ ಅಂತ ನಿನಗೆ ಎಷ್ಟು ಇಂಥ ಆಟವು ಅದೇತಕ ಸುಂದರಿಯ ಅಲ್ಲ? ಏ ನನ್ನ ಹೇಳುವನು ಕೇಳ. ಅದು ಯಾರು ವಿಚಾರವಾಗಿ ಹೇಳು. ಏ ಸುಂದರಿಯ ನೀನು ನಾನು ಸೇರಿದ್ರೆ ಹಾಲು ಸೇರಿತ್ತಂತೆ. ಅವನೇನು ಸುಂದರಿ ಇದು ನನ್ನ ಚೈತ್ರ ಕಾಲ, ಇದು ನನ್ನ ಚೈತ್ರ ಕಾಲ.
ಈ ಅವರು ಪ್ರಧಾನ ಗೋಮಂತ ಹಚ್ಚಿದ್ದಾರ ಈಗ ಕಾಟ ಅದನ್ನಾಗ ಇವ ಕಾಟ ಇವ ಕಾಟ ಕಾಂತ ಕಂತ ಪಿತರ ಅಂತರಣೆಯು ಧಾರಿಗೂ ತಿಳಿಯುವುದು ಸೃಷ್ಟಿಕರ್ತನ ಜಗತ್ಕಾರಗಳ ಕರ್ತನಾಗಿ ನನ್ನ ಭಕ್ತರಿಗೆ ಇಷ್ಟಾರ್ಥವನ್ನು ಪೂರೈಸುವರು ರಮಣ ಸನ್ಮೋಹನಾಭರಣ ವಿಷ್ಣು ಪಾತ್ರ ಮಾಡದಂತ ಮಾರಣ್ಣನವರು ಈ ಮಂಜುಳ ಪಾತ್ರ ಮಾಡದ ಮಂಜುಳ ಪಾತ್ರ ಮಾಡದ ಅಮ್ಮಯ್ಯನಿಗೆ 200 ರೂಪಾಯಿ ಬಹುಮತ ಕೊಟ್ಟಿರ್ತಾರೆ. ಮಾರನ್ನಲ್ಲಿ ವಿಷ್ಣು ಪಾತ್ರ ಮಾಡಿರುವ ಆ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಎಲೆ ಸುಂದರ ಸುಂದರ ಎಲೆ